ಕವಿತಾ, ಏನಾಯ್ತಮ್ಮ? ಯಾಕೆ? ಹಾಂ, ನನ್ನ ಯಾರು ಮಾತಾಡಿಸ್ಬೇಡ್ರಿ. ನಂಗೆ ನಿಮ್ಮನ್ನೆಲ್ಲ ಕಂಡ್ರೆ ಆಗಲ್ಲ. ನನ್ನ ಯಾರು ಮಾತಾಡಿಸ್ಬೇಡ್ರಿ. ಯಾಕೆ? ಏನಾಯ್ತು? ನಾವೇನು ಮಾಡಿದ್ರೆ? ಇಲ್ಲಿಂದ ಹೋಗು ಅಂತ ಹೇಳಿಲ್ಲ. ನಾನು ಯಾರು ಮಾತಾಡಿಸ್ಕೊಡ್ತು. ಅಮ್ಮ, ಯಾಕಮ್ಮ ಕವಿತೆ ಹಿಂಗಾಡ್ತಾಳೆ? ಅಪ್ಪ, ನನಗೇನು ತಿಳಿದಪ್ಪ. ಯಾಕೋ ಏನೋ ವಿಚಿತ್ರವಾಗಿ ಆಡ್ತಾವಳೆಲ್ಲ. ತಲೆನೋವು ಅಂತಂದ್ಲು. ಹಾಸ್ಪಿಟ್ಲಿಗೆ ಹೋಗೋ ನಡಿ ಅಂದರೆ ಅವಾಗೆ ಮಾತ್ರೆ ನುಂಗಿದ್ನಿ ಅಂತಂದ್ಲು. ಏನೋ ನಂಗೆ ತಿಳಿತಾ ಇಲ್ಲ. ವಿಜಯ್, ಯಾಕೆ ಹಿಂಗಾಡ್ತಾವಳೆ? ಮಗುನ ಬೇರೆ ಕೆಳಗೆ ದಬ್ಬಾಕಿದ್ಲಂತ. ಯಾಕಮ್ಮ ಕವಿತಾ? ನಾನು ಯಾರು ಮಾತಾಡಿಸ್ಕೊಡ್ದು ಅಂತ ಹೇಳಿಲ್ಲ. ತಿರ್ಗಾ ಮಾತಾಡಿಸ್ತೀರಾ? ವಿಜಯ್, ಇಂದಪ್ಪ ಮಗುನ ಎತ್ಕೊಂಡೋಗೆ ಸವಿತಾ ಕೈಲಿ ಕೊಡೋಗಪ್ಪ. ಹಾಲು ಕುಡಿಸ್ಬಿಟ್ಟು ಮಲಗಿಸ್ತಾಳೆ. ಏನೋ ಆಗೈತೆ ಹೋಗಪ್ಪ. ಮಕ್ಕಳು ಅಂದರೆ ಪ್ರಾಣ ಬಿಡ್ತಾ ಇದ್ಲು. ಏನೋ ಹಾಸ್ಪಿಟ್ಲಿಗೆ ಏನೋ ಕರ್ಕೊಂಡೋಗಿ ತೋರ್ಸೋಣ. ಸರಿ ಅಮ್ಮ, ಆಯಿತು. ನಾನು ಮಕ್ಕಬೇಕು. ಹೋಗಮ್ಮ, ಪಚ್ಚ ಹೋಗು. ಜಾನು ನೀನು ಇಬ್ರು ಪಚ್ಚ ಹೋಗ್ರಿ. ಏನಾಯ್ತು ಇವಳಿಗೆ? ಹಾಂ, ಯಾಕೆ ಹಿಂಗೆ ಆಡ್ತಾವಳೆ? ಮೌ, ಏನಮ್ಮ? ಮೌ, ಯಾಕಮ್ಮ? ಯಾರು ಬೇಕಾಗಿತ್ತು? ಈ ಮನೆಯಮ್ಮನೆಲ್ಲಮ್ಮ? ನಾನೇ. ಯಾಕಮ್ಮ? ಓಹೋ, ನೀನೇನಾ? ನಾನೇ. ಅದೇ ಯಾಕಮ್ಮ, ಏನಾಯ್ತು ಅಂತೇಳು. 40 ವರ್ಷದಿಂದ ಈ ಊರಿಗೆ ಸಂಸಾರ ಮಾಡ್ತಾ ಇರೋದು ನಾನು. ಹಾಂ, ಶಾರದಮ್ಮನಂತಂದರೆ ಹೆಸರುವಾಸಿ ಈ ಸುತ್ತಮುತ್ತ ಊರಿಗೆಲ್ಲ. ನೀನು ಬಂದ್ಬಿಟ್ಟು ಇವತ್ತು ನನ್ನ ಹೆಸರೆಲ್ಲ ಹಾಳು ಮಾಡ್ತಾ ಇದೆಯಲ್ಲ, ಇದು ಸರಿನಾ? ಅದೇನೋ ಹೇಳೋದು ಸರಿಯಾಗಿ ಹೇಳಮ್ಮ. ಇವತ್ತು ನಮ್ಮ ತೋಟಕ್ಕೆ ಒಬ್ಬರು ಕೂಲಿಯವ್ರು ಕೆಲ್ಸಕ್ಕೆ ಬರಲ್ಲ ಅಂತಾರೆ. ನಿಮ್ಮ ತೋಟಕ್ಕೆ 24 ಗಂಟೆ ನಿಮ್ಮ ತೋಟದಾಗೆ ದುಡಿತಾ ಇರ್ತಾರೆ. ಬರ್ರಿ, ಒಂದು 10 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂತಂದ್ರು ಬರಲ್ಲ ಅಂತಾರೆ. ಅದಕ್ಕೆ ನಾನೇನು ಮಾಡಲಮ್ಮ? ನಾನೇನು ಮಾಡಿದ್ನೆ? ನಮ್ಮನೆ ಹತ್ರಕ್ಕೆ ಬಂದಿದ್ಯಲ್ಲ ನೀನು ಈ ಮಾತು ಕೇಳಕ್ಕ? ನಮ್ದಕ್ಕೂ ಹೇಳ್ತೀರಿ ಇವ್ರದಕ್ಕೂ ಯಾಕೆ ನಿಮ್ದಕ್ಕೂ ಮನೆ ಹತ್ರ ಬಂದಿದ್ದಾರೆ ಅಂತ. ಏನು ಫಾತಿಮಾ, ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ದೇವಮ್ಮನೂರಿಂದ? ಅಯ್ಯೋ, ನಮ್ದಕ್ಕೂ ಫಾತಿಮಾ ಅಲ್ಲ, ನಮ್ದಕ್ಕೂ ಬಾನು ಅಂತ. ನಿಮ್ದಕ್ಕೂ ದೇವಮ್ಮ ಯಾರು? ಲೇ, ನೀನು ಬಂದಿದ್ಯೇನೆ? ಇದೇನು ಗೌರಿ, ನೀನು ಬಂದ್ಬಿಟ್ಟಿದ್ಯಾ? ಅಯ್ಯೋ, ನನ್ನ ಹೆಸರು ಗೌರಿ ಅಲ್ಲಕ್ಕ, ಸರೋಜ ನನ್ನ ಹೆಸರು. ಅಯ್ಯೋ, ನೀವೆಲ್ಲ ಯಾರು? ನಮ್ಮ ಬೀಗ್ತಿ ದೇವಮ್ಮನವಳೆಲ್ಲ ಅವ್ರೂರಾಗಿದ್ದವ್ರು ತಾನೇ ನೀವು? ಅದೇನು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಬೀಗ್ತಿ ದೇವಮ್ಮನಾರಮ್ಮ, ನಿಮ್ಮ ಬೀಗ್ತಿ ದೇವಮ್ಮನಾರು ಇವೆಲ್ಲ ನಮ್ಮೂರಾಗ್ನವೆ. ಇವು ಎರಡೂ ಇನ್ನೂ ಅವೇ, ಅವು ಬರ್ತಾವೆ ನಿಮ್ಮ ತೋಟಕ್ಕೆ ಕೆಲ್ಸಕ್ಕ. ಅಯ್ಯೋ ಅಕ್ಕ, ನಿಮ್ದಕ್ಕೂ ಗಾಬರಿಗೂ ಆಗಬೇಡಿ. ನಮ್ದಕ್ಕೂ ಥರ ಎಷ್ಟೋ ಜನ ಇರ್ತಾರೆ. ಅವ್ರದಕ್ಕೂ ಯಾರೋ ಏನೋ, ನಮ್ದಕ್ಕೂ ಗೊತ್ತಿಲ್ಲ. ಇವ್ರದಕ್ಕೂ ಯಾಕೆ ನಿಮ್ದಕ್ಕೂ ಜಗಳಕ್ಕೆ ಬಂದಿದ್ದಾರೆ ಅಂತಂದ್ರೆ, ಇವ್ರದಕ್ಕೂ ತೋಟಕ್ಕೆ ನಮ್ದಕ್ಕೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ನೀವು ಕೆಲ್ಸಕ್ಕೆ? ಅಯ್ಯೋ ಅಕ್ಕ, ಇವ್ರ ತೋಟಕ್ಕೆ ನಾವು ಒಂದು 25 ವರ್ಷದಿಂದ ಓದ್ತಾ ಇದ್ದೀರಿ. ನಮ್ಮ ಮದುವೆ ಆಗಿ ಊರಿಗೆ ಬಂದು ಕಾಲದಾಗಿಂದನೂ ಈ ಅಮ್ಮನ ಯಾವಾಗ ನೋಡು ಸೊಪ್ಪು ಸಾರು ಇಟ್ಟು. ನಮಗಂತೂ ಒಂದು ಚೂರು ಕೂಡ ಇಷ್ಟ ಇಲ್ಲ. ಏನೋ ವಿಧಿ ಇಲ್ದಿರಾ ಈ ಅಮ್ಮನ ತೋಟದಾಗ ದುಡಿಯಕ್ಕೆ ಹೋಗ್ತಾ ಇದ್ರಿ. ಸೊಪ್ಪು ಸಾರು ಇಟ್ಟು ಚೆನ್ನಾಗಿರ್ತೈತಲ್ಲ ತಿನ್ನಕ್ಕ? ಏನಕ್ಕ, ಸೊಪ್ಪು ಸಾರ್ಕ ಒಂದಿಷ್ಟು ಕೊಬ್ಬರಿ, ಒಂದು 4 ಜೀರಿಗೆ ಕಾಳು ಹಾಕಿದ್ರೆ ಏನೋ ತಿನ್ನಕ್ ಚೆನ್ನಾಗಿರ್ತದೆ. ಅದು ಹಾಕಲ್ಲಕ್ಕ. ಏನು ಒಂದು ಒಗ್ಗರಣೆ ಹಾಕಲ್ಲ, ಏನು ಇಲ್ಲ. ಈ ಗೊಡ್ಕಾರ ಹಂಗೆ ಹರ್ಕೊಂಡ್ ಬಂದ್ಬಿಡೋದು. ಅದನ್ನ ತಿನ್ನಕತ್ತೈತೇನಕ್ಕ ಹೋಗ್ಲಿ. ಆ ಹಿಟ್ಟು ಅದು ಯಾವಾಗ ಮಾಡಿರೋದೇನೋ, ಒಂದಿಷ್ಟು ಅನ್ನ ಮಾಡಿತಾರಲ್ಲ ಅದನ್ನ ಹಾಕಿ ಹಿಟ್ಟು ತೊಳಿಸಿದ್ರೆ ಏನಾಗ್ತೈತೆ? ಒಂದು ಕಾಳು ಕೂಡ ನುಚ್ಚಕ್ಕಿ ಹಾಕಲ್ಲ. ಹಾಕ್ತಾಳೆ. ನಿಮ್ ತೋಟಕ್ಕೆ ಬಂದ್ರಿ ನಾವು 5 ವಾರದಿಂದ ನಿಮ್ ತೋಟದಾಗೆ ಕೆಲಸ ಮಾಡ್ತಾ ಇರೋದು. ಏನೋ ಒಳ್ಳೊಳ್ಳೆ ಅಡುಗೆಗಳು ಮಾಡಾಕ್ತಿರ. ಒಳ್ಳೊಳ್ಳೆ ಅಡುಗೆಗಳು ಬೇಡ, ಏನೋ ಒಂದಿಷ್ಟು ಹಿಟ್ಟು ಸಾರು ಅನ್ನ ಹಾಕಿದ್ರೇನು ಸೌದತೈತ? ಏನು ರುಚಿಯಾಗಿ ಸಾರು ಮಾಡಿದ್ರೇನು ಸೌದತೈತ? ಅದಕ್ಕೆ ನಾವು ನಿಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂದಿದ್ದಕ್ಕೆ ನಿಮ್ಮ ಮೇಲೆ ಜಗಳ ಆಡಕ್ಕೆ ಬಂದಿರೋದು ಅಯ್ಯಮ್ಮನು. ಅದಕ್ಕೆ ನಾವು ಅಯ್ಯಮ್ಮನಿಂದನೇ ಓಡ್ ಬಂದ್ರಿ, ನಿಮ್ಮ ಮೇಲೆ ಎಲ್ಲಿ ಜಗಳ ಆಡ್ತಾರೋ ಅಂತ. ಅಯ್ಯೋ, ಇದೊಳ್ಳೆ ಆಶ್ಚರ್ಯ ಅಲ್ಲಮ್ಮ. ನಿಮ್ಮಂಗೆ ನಮ್ಮೂರಾಗ ನಮ್ಮ ಬೀಗ್ತಿ ಅವಳೆ ದ್ಯಾವಮ್ಮನ ಆಯಮ್ಮನು ಮನೆಗಳ ಹತ್ರ ನಿಮ್ಮಂಗೆ ಅವರಮ್ಮ. ಈ ಬಾನು ಹಂಗೆ ನಿನ್ನಂಗೆ ಎಲ್ಲನೂ ನಾನು ನೋಡಿದ್ದೀನಿ. ನನ್ನ ಮಕ್ಕಳು ಮದುವೆಗೆಲ್ಲ ಬಂದಿದ್ವಾ? ನಿಂದೊಳ್ಳೆ ಕತೆ ಆಯಿತು. ಈ ಬಿತ್ತರಿಗಳೇನು ಕಲ್ಕೋತಾರೆ? ಇಲ್ಲೇ ಬಿದ್ದವಿವು. ಅದಕ್ಕೆ ನಿಮ್ದಕ್ಕೂ ಮೇಲೆ ಜಗಳದು ಮಾಡೋಕ್ಕೆ ಬಂದಿರೋದು ಇವ್ರದಕ್ಕೂ. ಅದಕ್ಕೆ ನಾವು ಬಂದ್ವಿ ಅಕ್ಕ. ನಿಮ್ದಕ್ಕೂ ಏನು ಬೇಜಾರಾಗಬೇಡಿ ಅಕ್ಕ. ಇವ್ರದಕ್ಕೂ ಹೀಗೆ, ನಮ್ದಕ್ಕೂ ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸಕ್ಕೂ ಮಾಡ್ತೀವಿ. ಏನು ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟದಕ್ಕೂ ಹಾಕೋಕ್ಕಾಗಲ್ಲ ಇವ್ರದಕ್ಕೂ. ಏನು ಮಾತಾಡ್ತಾರೆ ನೋಡಿ ಇವ್ರದಕ್ಕೂ. ಲೇ, ಅವಳೆ ಬಾನಿ. ಲೇ, ಮುಚ್ಚೆ ಬಾಯಿ ಮುಚ್ಚೆ. ಇವ್ರು ಮೊನ್ನೆ ಬಂದಿರೋರು ಈ ಊರ್ಕ ನಾನು ಎಷ್ಟು ವರ್ಷದಿಂದ ಇದ್ದೀನಿ ಈ ಊರಾಗ? ಹಾಂ, ಎಷ್ಟು ವರ್ಷಗಳಿಂದ ಇದ್ದೀನಿ. ಅವಾಗ ನಾನು ಬೇಕಾಗಿತ್ತು, ಇವಾಗ ನಾನು ಬೇಡ ಅಲ್ಲ ನಿಮ್ಗೆ? ಇವಾಗ ನಿಮ್ದಕ್ಕೂ ಊಟ ಹಾಕ್ತೀರಾ ಕರೆಕ್ಟಾಗಿ? ನಮ್ದಕ್ಕೂ ಏನೋ ಕೆಲ್ಸಕ್ಕೆ ಬರ್ತೀವಿ. ನೋಡ, ನಾನು ಇಟ್ಟು ಸೊಪ್ಪು ಸಾರು ಬಿಟ್ಟರೆ ಇನ್ನೇನು ಹಾಕಲ್ಲ. ಇವ್ರು ಕೊಡೋದಕ್ಕಿನ್ನ 10 ರೂಪಾಯಿ ಇಲ್ಲ 5 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ. ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರ್ತೀರಾ? ಇಲ್ಲ, ನಾವು ಬರಲ್ಲ. ನೀನು 50 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂದ್ರೂ ಬರಲ್ಲ ನಾವು. ನಮ್ಗಂತೂ ಮನೆಗಳಾಗ ಮಾಡ್ಕೊಂಡು ತಿನ್ನೋಕೆ ಬಿಡ್ವಿರಲ್ಲ. ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ನಾವು. ನೀನು ಹೊಟ್ಟೆ ತುಂಬ ಊಟ ಹಾಕಿಲ್ಲ ಅಂತಂದ್ರೆ? ಲೇ, ನೀನು ಎಂಥ ಚಿತ್ರಂಗಿ ಅಂತ ನನಗೆ ತಿಳಿದೆ. ಲೇ, ನೀನೇನು ಕಡಿಮೆ ಚಿತ್ರಂಗಿನಾ? ಅಲ್ಲ, ಯಾವುದೂ ಸೊಪ್ಪು ಸಿಕ್ಕಿಲ್ಲ ಅಂತಂದ್ರೆ ಬರೀ ಆ ಹುಣಸೆ ಸೊಪ್ಪು ಸಾರು ಮಾಡ್ತೀಯಲ್ಲ ನೀನು, ಅದನ್ನ ತಿಂದ್ಬಿಟ್ಟು 3-4 ದಿನ ಬೇದಿ. ಅದಕ್ಕೆಲ್ಲ ಹಾಸ್ಪಿಟ್ಲ್ ಖರ್ಚು ಎಷ್ಟು ಮಾಡ್ಬೇಕು ತಿಳಿದ? ನಿಂಗೇನು ತಿಳಿಯಬಹುದು? ಸುಮ್ಮನೆ ಕೂಲಿಯವ್ರು ಅಂತಂದ್ರೆ ಎಷ್ಟು ಬೀಳಾಗ ನೋಡ್ತೀಯ ನೀನು? ಮೌ, ಅದೆಲ್ಲ ಕತೆ ಬೇಡ. ನೀವು ಈ ಊರಿಂದ ಖಾಲಿ ಮಾಡ್ಕೊಂಡು ಹೋಗ್ರಮ್ಮ. ಏನು ಕ್ರಮ ನಮ್ಮೂರಿಗೆ ಬಂದಿರೋದು? ಏನು ನಮ್ಮ ಮಟ್ಟಿಗಳ ಮೇಲೆ ಹೊಡೆಯಕ್ಕೆ ಬಂದಿದ್ದೀರಾ ನೀವು? ಅವರಕ್ಕ
ಖಾಲಿ ಮಾಡ್ಕೊಂಡು ಹೋಗ್ಬೇಕು? ಬಂಡವಾಳ ಹಾಕೋರೆ ಕೋಟ್ಯಾಂತರ ರೂಪಾಯಿ, ಅವ್ರು ಇಲ್ಲೇ ಇರ್ತಾರೆ. ನೀನೇ ಬೇಕಾದ್ರೆ ಖಾಲಿ ಮಾಡ್ಕೊಂಡು ಹೋಗು. ಅಲ್ಲೇ ಚಿತ್ರಂಗಿ ಮುಂಡಿಗಳ್ರ ಹಾಂ ಎಂಥ ಚಿತ್ರಂಗಿ ಮುಂಡಿಗಳು ನೀವು ನೋಡ್ದ 40 ವರ್ಷದಿಂದ ಈ ಊರಾಗ ಇರೋಳು ನನ್ನನ್ನೇ ಊರು ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳೋದು. ಹಾಂ ನೆನ್ನೆ ಮೊನ್ನೆ ಬಂದಿರೋಳು ಇವಳು ಹೆಚ್ಚಾಗ್ಬಿಟ್ಲ ನಿಮ್ಗೆ? ಅಲ್ಲಮ್ಮ, ಬೆಳಗ್ಗೆಯಿಂದ ಸಾಯಂಕಾಲ ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ದುಡಿತಾರೆ. ಏನು ಒಂಚೂರು ಊಟ ಹಾಕೋಕ್ಕಾಗಲ್ಲ ರುಚಿಯಾಗಿ? ಹಾಂ, ಊಟ ಹಾಕೋಕ್ಕೂ ಇಷ್ಟು ಮಾತಾಡ್ತೀಯಲ್ಲಮ್ಮ ನೀನು, ಇದು ನ್ಯಾಯನಾ? ಹಾಂ, ಏನು ಮಾಡಿದ್ರು ಅವರು ಪಾಪ? ನೋಡಮ್ಮ, ನಮ್ಮ ಅತ್ತೆ ಕಾಲದಾಗಿಂದ ನಾವು ಇದೇ ಊಟಗಳೇ ಆಗ್ತಾ ಇರೋದು ಕೂಲರ್ಗೆ, ಆಯಿತಾ? ಅದು ಇಲ್ಲ ಅಂತಂದರೆ ಒಂದು ಮುದ್ದೆ ಹಿಟ್ಟು ಕೈ ಕೊಟ್ಟು ಹಿಟ್ಟು ಗುಣಿ ಮಾಡಿ ಅದಕ್ಕೆ ಉಪ್ಪಿನಕಾಯಿ ಹಾಕ್ತಾಯಿದ್ರಿ, ಆವಾಗೆಲ್ಲ ತಿಂತಾಯಿದ್ರು. ಇವಾಗಿನ ಮಿಟ್ಕಲಾಡಿಗೆ ಅವರೆಲ್ಲ ಮಿಟ್ಕಲಾಡಿಗಳು ಎಷ್ಟು ಮಾತಾಡ್ತಾರೋ. ಹಾಂ, ನಾವು ಕೂಡ ಹಿಟ್ಟನ್ನ ಬೇಡ ಬೇಡ ಸಾರು ಬೇಡ ನುಚ್ಚಾಕಿ ಹಿಟ್ಟು ತೊಳಸು, ಏನು ಎಷ್ಟು ಕಾನೂನು ಕೇಳ್ತೀಯ ನೀನು? ಎಷ್ಟು ಕಾನೂನು ಕೇಳ್ತೀಯ? ಇವ್ರು ಮಾಡೋ ಕೆಲಸಕ್ಕೆ ಮೊದಲೆಲ್ಲನೂ ಬೆಳಗ್ಗೆ 6 ಗಂಟೆಗೆ ಬಂದರೆ ಸಾಯಂಕಾಲ 8 ಗಂಟೆ ಆದರೂ ಓದ್ತಾರಿಲ್ಲ, ಹಂಗೆ ದುಡಿತಾಯಿದ್ರು. ಈ ಮಂಡಿಗಳು ರೆಡಿಯಾಗಿ 10 ಗಂಟೆಗೆ ಬರ್ತಾರೆ, ತಿರ್ಗಿ 5 ಗಂಟೆಗೆ. ನಾವು ಹೇಳೋದು ಕೂಡ ಬೇಡ, ಅವ್ರ ಪಾಡ್ಗೆ ಅವ್ರು ಮಾಡ್ತಾ ಇದ್ದಿದ್ದು ಕೆಲಸ ಅರ್ಧಂಬರ್ಧಂಗೆ ಬಿಟ್ಟು ತಿಳ್ಕೊಂಡು ಹೋಗ್ತಾರೆ ಈ ಮುಂಟಿಗಳು, ಕಂತ್ರಿ ಮುಂಟಿಗಳು. ನಮ್ದಕ್ಕೂ ಟೈಮ್ಗೆ ಬರ್ತೀವಿ, ನಮ್ದಕ್ಕೂ ಟೈಮ್ಗೆ ಹೋಗ್ತೀವಿ. ಅದನ್ನು ನಿಮ್ದಕ್ಕೂ ಕೇಳೋದೇನು ಬೇಕಾಗಿಲ್ಲ. ಲೇ ಬಾನೆ ನಡಿ ನಡಿಯ, ನಿಮ್ಮ ಅತ್ತೆ ನಿಮ್ಮ ಅವ್ನು ಕೇಳ್ತೀನಿ ನಡಿಯ. ನಿಂದು ಜಾಸ್ತಿ ಆಗೋಯ್ತು. ಊರಾಗಿನ ಹೆಂಗಸರೆಲ್ಲ ಸೇರ್ಕೊಂಡು ಏನರ ನಿಮ್ಮ ದಾಟ್ಗಳು ನಡಿ, ನಿಮ್ಮ ಅತ್ತೆ ನಿಮ್ಮ ಅವ್ನು ಅಷ್ಟು ಹೇಳ್ತೀನಿ ನಿನ್ನ ಮೇಲೆ. ಹೇಳೋಗಿ, ನಮ್ದಕ್ಕೂ ಹೇಳ್ತೀನಿ, ನಿಮ್ದಕ್ಕೂ ಏನು ಮಾಡ್ತೀರಾ ಅಂತ. ಮೌ ನೀನು ನ್ಯಾಯವಾಗಿ ಊಟಕ್ಕೆ ಹಾಕ್ಬೇಡ ಇವ್ರಕ, ಆಯಿತಾ? ಏನು ದಿನ ಒಂದೊಂದು ಸೀಟು, ಆಮೇಲೆ ಹಿಟ್ಟು ಅನ್ನ ಸಾರು ಹಪ್ಪಳ ಎಲ್ಲ ಹಾಕ್ತೀಯಂತೆ. ಇನ್ಮೇಲೆ ಇವ್ರಕ ನ್ಯಾಯವಾಗಿ ಊಟಕ್ಕೆ ಹಾಕ್ಬೇಡ. ಅದು ಸ್ವೀಟ್ ಅಲ್ಲಮ್ಮ, ಸ್ವೀಟು. ನಿಂಗೆ ಯಾವ ತನ ತಿಂದು ರೂಢಿ ಆಗಿದೆ ತಾನೆ, ಅದ್ರ ಹೆಸರು ಹೇಳಕ್ಕೆ ಬರೋದು? ಯಾವ ಹಬ್ಬಗಳಾಗೂ ಯಾವ ದಿವಸಗಳಾಗೂ ಮಾಡಲ್ಲ ನೀವು, ಗತ್ಕೆಟ್ಟರ. ನೋಡ, ಜಾಸ್ತಿ ಮಾತಾಡ್ಕೊಡ್ದು ನೀನು. ಮಾತಾಡಿದ್ಯಂದ್ರೆ ಚೆನ್ನಾಗಿರಲ್ಲ ನಿಂಕ. ಸರೋಜಿಂದು ಅಕ್ಕ, ನಿಮ್ದಕ್ಕೂ ಸುಮ್ಮನೆ ರೀ, ಅವ್ರದಕ್ಕೂ ಏನು ಹೇಳ್ತಾರೋ ಕೇಳೋಣ. ನೋಡಮ್ಮ, ನಾವು ಕೂಲಿಯರಂತೂ ಯಾವತ್ತೂ ನೋಡಲ್ಲ. ನಾವು ಬೆಂಗಳೂರಾಗಿದ್ದಾಗೂ ಅಷ್ಟೇ ನಮ್ಮ ಮನೆಗೆ ಕೆಲಸ ಮಾಡಕ್ಕೆ ಬರೋರು. ಅವ್ರನ್ನ ನಮ್ಮ ಮನೆ ಮಕ್ಳಂಗೆ ನೋಡ್ಕೊತಾ ಇದ್ರೆ, ಇವಾಗ ಇಲ್ಲಿ ಬಿಸ್ಲಾಗ ಕಷ್ಟಪಟ್ಟು ತೋಟದಾಗ ಕೆಲಸ ಮಾಡ್ತಾರೆ. ಅವ್ರೇನು ಬಗ್ಸಿ ಬಂಗಾರ ಕೇಳ್ತಾರೆ? ಒಂದೊತ್ತು ಊಟ ಅದನ್ನು ನಾವಾಗ ಮಾಡೋಕ್ಕಾಗಲ್ಲ. ಹಾಂ, ನಾವು ಕೂಲರ್ನ ಹಂಗೆ ನೋಡ್ಕೊಳ್ಳೋದು, ನಾವು ಹಂಗೆ ಅಡುಗೆ ಮಾಡೋದು. ಅದು ನಿಮ್ಮಿಷ್ಟ, ನೀವೇನು ಊಟ ಹಾಕ್ತೀರೋ ಅದೆಲ್ಲ ನಮಗೆ ಬೇಕಾಗಿಲ್ಲ. ನಾವು ಹಿಂಗೆ ಊಟ ಹಾಕೋದು. ಎಲ್ಲ ನಾವು ಹೋದ್ರೆ ನಮ್ಮನ್ನು ನೆನೆಸ್ಕೊಬೇಕು. ಅಯ್ಯೋ ಇಂಥವ್ರು ತೋಟಕ್ಕೆ ಹೋಗ್ತಾ ಇದ್ರಪ್ಪ, ಇಂಥವ್ರು ಅಡುಗೆ ಮಾಡಾಕ್ತಾ ಇದ್ರಪ್ಪ, ಎಷ್ಟು ಚೆನ್ನಾಗಿತ್ತು ಅಂತ ನೆನೆಸ್ಕೊಬೇಕು. ನೆನ್ಸ್ಕೊಳೋದು ಬೇಡ, ಕೇಳಿಸ್ಕೊಳೋದು ಬೇಡ. ನಿನ್ನ ನಾಳೆಯಿಂದ ಊಟ ಹಾಕ್ಕೊಡ್ತೀವಿ ಅಷ್ಟೇ. ಏನೋ ವಯಸ್ಸಿನಾಗ ದೊಡ್ಡೋಳು ಅಂತ ಮರ್ಯಾದೆ ಕೊಟ್ರೆ ಏನಮ್ಮ ನಿಂದು? ಹಾಂ, ಏನು ನಿಂದು? ನಡಿಯಮ್ಮ ಇಲ್ಲಿಂದ, ನಡಿ ಇಲ್ಲಿಂದ. ಮೌ ಜಾಸ್ತಿ ಮಾತಾಡ್ತಾ ಇದೆಯಾ ನೋಡ್ಕ, ಆಮೇಲೆ ಚೆನ್ನಾಗಿರಲ್ಲ. ನೋಡಮ್ಮ, ನಮ್ಮಪ್ಪನು ಊರಿಗೆ ಜಮೀನ್ದಾರನು. ನಮ್ಮ ಮನೆಗೆ ದಿನಕ್ಕೆ ಏನಿಲ್ಲ ಅಂದ್ರೂ 10-15 ಜನ ಕೆಲಸದವ್ರು ಬರೋರು. ಅವ್ರಿಗೆಲ್ಲ ನಾವು ಇದೇ ಥರನೇ ಊಟ ಆಗ್ತಾ ಇದ್ದಿದ್ದು. ಇವತ್ತು ನೆನೆಸ್ಕೊಂತಾರೆ ನಮ್ಮನ್ನು. ನಾನು ಊಟದ ಮನೆಗೆ ಹೆಂಗಿದ್ನೋ ಗಂಡ ಮನೆಗೂ ಹಂಗೆ ಇದ್ದೀನಿ. ನಾನು ಊಟ ಕೂಲಿಯವ್ರಿಗೆ ಹಿಂಗೆ ಹಾಕೋದು. ನೀವು ಹೆಂಗನ ಹಾಕೊಂಡ್ರೆ ಅದು ನಮಗೆ ಬೇಕಾಗಿಲ್ಲ, ನಾವು ಇದೇ ಊಟನೇ ಹಾಕೋದು. ನಾವೇನು ನೆನ್ನೆ ಮೊನ್ನೆಯಿಂದ ಕೆಲಸಕ್ಕೆ ಮಾಡಿಸ್ತಾ ಇಲ್ಲ ಕೂಲರ್ ಕೈಗ. ನಮ್ಗೆ ಬುದ್ಧಿ ಬಂದ ಕಾಲದಾಗಿಂದ ಕೆಲಸಕ್ಕೆ ಮಾಡಿಸ್ತಾ ಇರೋದು. ನಮ್ಮಪ್ಪನು ನಮ್ಮಮ್ಮ ನಮ್ಗೆ ಇದೇ ಹೇಳ್ಕೊಟ್ಟಿರೋದು. ನಾವೇನು ಹೋಗೋಗಿ ಯಾವ್ದನ್ನೂ ಎದೆ ಮೇಲೆ ಹಾಕೊಂಡು ಹೋಗಲ್ಲ. ನಿಮ್ಗೆಲ್ಲ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ನಂಗೆ ತಿಳಿದು ಕಲಿಸ್ತೀನಿ ರೀ. ಅಯ್ಯ, ನೀನೇನು ಕಲ್ಸೋದು ಹೋಗಮ್ಮ, ನಮ್ಗೆ ಗೊತ್ತು ನಿನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ. ಅಲ್ಲಮ್ಮ, ನಂಗೆ ಆಶ್ಚರ್ಯ. ನಮ್ಮ ಬೀಗ್ತಿ ಹೇಳೋದು ಯಾವಮ್ಮನಂತ. ಆಯಮ್ಮನವ್ರ ಊರಾಗೂ ನಿಮ್ಮಂಗೆ ಅವರೇ ಸೇಮು. ಹಾಂ, ನನಗೆ ನಿಮ್ಮಿಬ್ಬರನ್ನು ನೋಡಿದ ತಕ್ಷಣ ಇದೇನಪ್ಪ ಈ ಊರಿಗೆ ಬಂದ್ಬಿಟ್ಟವ್ರೆ, ಆ ಊರು ಬಿಟ್ಬಿಟ್ಟು ಅಂತ ಅನ್ಕೊಂಡೆ. ನಮ್ಮ ತಾತನು ನಮ್ಮ ಅಪ್ಪನು ಹೇಳೋರು, ಒಬ್ಬರಂಗೆ 7 ಜನ ಇರ್ತಾರೆ ಅಂತ. ಎಲ್ಲ ನಮ್ಮಂಗೆ ಇರಬೇಕು, ನಮ್ದೇನು ಆ ಊರಲ್ಲಕ್ಕ, ಈ ಊರನ್ನೇ. ಅಲ್ಲ, ಇವಾಗ ಪಾಪ ಅಮ್ಮನ ಎಷ್ಟು ವರ್ಷಗಳಿಂದ ನಿಮ್ಗೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಟ್ಕೊಂಡು ಬರ್ತಾಳೆ. ನೀವು ಆ ಅಮ್ಮನ ತೋಟಕ್ಕೆ ಕೆಲಸ ಮಾಡ್ತೀರಾ, ಇದ್ಯಾಕೆ ನಮ್ಮ ತೋಟಕ್ಕೆ ಬಂದ್ಬಿಟ್ಟಿರೋದು ನೀವು? ಅಯ್ಯೋ ಅಕ್ಕ, ಅಮ್ಮನ ತೋಟಕ್ಕೆ ನಾವು ಜಾಸ್ತಿ ದಿನದಿಂದಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ತೋಟಕ್ಕೂ ಬರ್ತಾ ಇದ್ದೀರಿ. ಏನು ನಾವೇನು ಕೇಳಿಲ್ಲ ಅಕ್ಕ, ಊಟ ಒಂಚೂರು ನೀಟಾಗಿ ಹಾಕಮ್ಮ ಅಂತ ಕೇಳಿದಷ್ಟೇ. ಅಷ್ಟಕ್ಕೆ ಅಮ್ಮನ ಓ ಅಂತಾಳೆ. ಅಮ್ಮನ ಇದೇನು ವಸ್ತೇನಲ್ಲ ಹೇಳಕ್ಕ, ಎಲ್ಲರ ಮೇಲೂ ಜಗಳಕೋತಾಳೆ ನಮ್ಮೂರಾಗ. ನೀರ್ಗೆ ಹೋಗ್ಲಿ ಜಗಳ, ಒಬ್ರು ಮನೆ ಹತ್ರಕ್ಕೆ ಹೋಗ್ಲಿ ಜಗಳ. ಅಮ್ಮಂದು ಯಾವಾಗಲೂ ಇದ್ದಿದ್ದೆ ಬಿಡಕ್ಕ. ನೀನೇನು ತಲೆ ಕಾಕಬಿಡ್ ಬಿಡಕ್ಕ, ಅಮ್ಮನ ವಿಷಯನ ಆರಾಮಾಗಿರಕ್ಕ. 2 ದಿನ ಸರೋತಾಳೆ. ಪಾಪ ಆ ತಾತನ ಮೊಮ್ಮಗಳ್ಕ ಮದ್ವೆಕ ಕಾಸು ಕೊಟ್ಟಿದ್ಯಲ್ಲಕ್ಕ, ನಿಂಗೆ ಪುಣ್ಯ ಬರ್ತೈತಿಳಕ್ಕ. ಪಾಪ ಆ ತಾತನ ಎಷ್ಟು ಕಷ್ಟ ಬೀಳ್ತಾ ಇದ್ನ ಗೊತ್ತಾ? ನಿಮ್ದಕ್ಕೂ ತುಂಬ ಒಳ್ಳೆಯವ್ರದ್ದು ಅಕ್ಕ. ಪಾಪ ಆ ತಾತನದಕ್ಕೂ ತುಂಬ ಖುಷಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ ತಾತನು, ಯಾಕಮ್ಮ? ಪಾಪ ಏನೋ ಕಷ್ಟ ಅಂತ ಬಂದು ಕೇಳಿದ್ನು, ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ವಿಲನ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತೀರಾ? ಇಲ್ಲ, ಒಬ್ಬೊಬ್ಬರದೇ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬನೇ ಕ್ಲಿಯರ್ ಮಾಡ್ತೀನಿ. ವಿಲನ್ ಅಂದರೆ ಜಾಸ್ತಿ ಜನ ಇದ್ರೂ ಚೆನ್ನಾಗಿರಲ್ಲ, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಕ್ಲಿಯರ್ ಮಾಡ್ತೀನಿ. ಮತ್ತು ದೇವ್ದು ಒಂದು ಕಂಟೆಂಟ್ ತೊಗೊಂಡಿದ್ದೆ, ಮತ್ತು ಫ್ಯಾಮಿಲಿ ಸ್ಟೋರಿನೇ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ದೇವ್ದೊಂದು ಕಂಟೆಂಟ್ ತೊಗೊಂಡಿದ್ದೀನಿ. ಅದು ಜಾಸ್ತಿ ದಿನ ಇರಲ್ಲ, ಕ್ಲಿಯರ್ ಆಗಿಬಿಡುತ್ತೆ. ಫ್ಯಾಮಿಲಿ ಜೊತೆಗೆ ಇದು ಒಂದು ಸ್ಟೋರಿ ಇರಲಿ ಅಂತ ತೊಗೊಂಡಿದ್ದೀನಿ. ಬೇಜಾರಾಗಬೇಡಿ ಯಾರು ದಯವಿಟ್ಟು. ಇದೇ ದೇವ್ರ ಸ್ಟೋರಿನೇ ಕಂಟಿನ್ಯೂ ಮಾಡಲ್ಲ. ವಿಲನ್ ಪಾತ್ರಗಳು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರೇ ಕ್ಲಿಯರ್ ಮಾಡ್ಕೊಂಬರ್ತೀನಿ. ಬೇಜಾರು ಮಾಡ್ಕೊಂಬಿಡಿ. ಯಾಕೋ ತುಂಬ ಬೇಜಾರು ಮಾಡ್ಕೊತಾ ಇದ್ದೀರಾ, ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ದು ಸ್ಟೋರಿ ಚೆನ್ನಾಗಿದೆ ನೋಡಿ. ನಾನು ಯಾವುದನ್ನು ಕಂಟೆಂಟು ಚೆನ್ನಾಗಿಲ್ಲ ಅಂತಂದರೆ ತೊಗೊಳ್ಳೋದೇ ಇಲ್ಲ. ಇದು ಕಂಟೆಂಟ್ ಚೆನ್ನಾಗಿರುತ್ತೆ ನೋಡಿ. 1-2 ಸತಿ ನೋಡೋಕೆ ಬೇಜಾರಾಗುತ್ತೆ, ಆಮೇಲೆ ಚೆನ್ನಾಗಿರುತ್ತೆ ಸ್ಟೋರಿ. ದಯವಿಟ್ಟು ನೋಡಿ, ಬೇಜಾರಾಗಬೇಡಿ, ಸಪೋರ್ಟ್ ಮಾಡಿ.